ಎಲ್ಲ ಹೋಗಿದ್ದಾಳೆ ಅನಿಸುತ್ತೆ ಬೇರೆಯವ್ರ ಮನೆಗೆ. ನಮ್ಮನೆ ಉಳ್ಳಿನ ಲಕ್ಷಣ ಇರಲಿಲ್ಲ, ಅದಕ್ಕೆ ಮುಂದಿನ ಮನೆಗೆ ಹೋದೆ. ಇವಾಗ ನಾನು ಮತ್ತೆ ಲಕ್ಷಣ ಪರಿಚಯ ಮಾಡ್ಕೊಡ್ತೀನಿ. ಇವಳು ಸಾಧು ಹಸು, ಯಾರಿಗೂ ಏನು ಮಾಡಲ್ಲ. ಹಾಲು ಮಧ್ಯದ ಟೈಮಲ್ಲಿ ಏನಾದ್ರು ಕೆಸರು ಮುಚ್ಚಿದ್ರೆ ಎಲ್ಲ ಹಸುಗಳು ಸೇಮ್ ಅಲ್ವಾ, ಹೊರಿ ತೆಗೆದು ಸೇಮೇ. ಹಾಲು ಕರಿಬೇಕಾದ್ರೆ ಯಾರು ಕರೆದ್ರು ಯಾರಿಗೂ ಏನು ಮಾಡಲ್ಲ. ಇದು ಅಷ್ಟು ಒಳ್ಳೆ ಹಸು ಇದು. ಅದಕ್ಕೆ ಅಂತ ಹೋಗಿ ತಂದ್ವಿ, ಸಿಕ್ತು ನಮಗೆ. ಅದಷ್ಟಕ್ಕೆ ನಮ್ಗೆ ಈ ಹಸು ಸಿಕ್ಕಿದೆ, ಒಳ್ಳೆ ಹಸು. ಇಲ್ಲ ಅಂದಿದ್ರೆ ನಮಗೆ ಅದರ ಒದ್ದೆ ಹಸು ಸಿಕ್ಕೋದು. ಇವತ್ತು ಇದ್ರ ಡೈಲಿ ರೊಟೀನ್ ತೋರಿಸ್ತೀನಿ. ಬೆಳಗ್ಗೆ ಹೋಗಿ ತಂದ ಮೇಲೆ ಒಂದು ಸ್ವಲ್ಪ ಬೂಸ ತಿನ್ನಲ್ಲ, ಏನು ತಿನ್ನಲ್ಲ ಹಸುಗಳು. 3-4 ದಿನ ತಿಂದಮೇಲೆ ಅವೇ ರೂಢಿ ಆಗಿ ಏನು ಹುಲ್ಲು ಬೇಕಾದ್ರೂ ತಿಂತವೆ, ಗಿಲ್ಲು ಎಲ್ಲ ತಿಂತವೆ. ನೋಡಿ ನಮ್ಮ ಗೌರಿ ಹೆಂಗೆ ಆಡ್ತಾವಳೆ. ಅದಿರ ಅಲ್ಲಿಗೆ ಹೊಡಿಯೋಣ. ಗಟ್ಟಿರೋ ಜಾಗ ಕೊಡಿ. ನೋಡಿ ಇವಾಗ ಗುಟ್ಟು ಹೊಡಿತೀನಿ, ಬರ ಪತ್ರಕ್ಕೆ. ಆ ಥರ ಮಾಡಬಾರ್ದು. ತುಂಡಕ್ಕೆ ಕಟ್ಟು. ಇಷ್ಟುದ್ದಕ್ಕೆ ಸಾಕ? ನೋಡಿ ಈ ಕಲ್ಲನ್ನ ಇಲ್ಲೇ ಇಟ್ಟಿರ್ಬೇಕು. ಆಮೇಲೆ ಹಸು ಬಿಚ್ಕೋಬೇಕಾದ್ರೆ ಮಳೆ ಬರುತ್ತೆ ಅನ್ನೋ ಇವತ್ತು ಅನ್ಸುತ್ತೆ. ನೋಡಿ ಮೋಡ ಎಲ್ಲ ತೋರ್ಸಪ್ಪ, ಮೋಡ ನೋಡ್ತಿರಲ್ಲ ಯಾವ ಥರ ಇದೆ. ಅದಕ್ಕೆ ಇವತ್ತು ಮಳೆ ಬರ್ಬೋದು ಅಂತ ನಮ್ಮ ಗೌರಿನ ಹುಷಾರಾಗಿ ಕಟ್ಟಿದ್ದೀನಿ. ಇಲ್ಲ ಆಗಲೇ ಬಿಸಿಲು ಬಂತಲ್ಲ, ಅದಕ್ಕೆ ಈ ಕಡೆಗೆ ಗೂಟೇನು ಬಿಚ್ಚಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳೆ ಗೌರಿ. ಬನ್ನಿ.